ಇಲ್ಲಿ ನೀವು ಯಾರಾದರೂ ಆಗಲೇ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋರಿಗೆ ಒಂದು ಮೆಗಾ ಟ್ವಿಸ್ಟ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ತಿರುವು ಒಂದು ಸಿಗುತ್ತೆ ನಿಮಗೆ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಏನೇನು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತೀರ ಈ ಒಂದು ವಿಡಿಯೋದಲ್ಲಿ. ಮತ್ತು ನಿಮಗೆ ಯುವನಿಧಿ ಅಮೌಂಟ್ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಮತ್ತು ಸ್ಟೇಟಸ್ ಏನಕ್ಕೆ ಅಂಡರ್ ಪ್ರೋಸೆಸ್ ಅಂತಲೇ ತೋರಿಸಿದೆ, ಈ ರೀತಿ ಏನು ಡೌಟ್ಸ್ ಇದೆಯಲ್ಲ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಆದರೆ 2x ಒಂದು ಸ್ವಲ್ಪ ಓಡಿಸ್ಕೊಂಡು ಕಂಪ್ಲೀಟಾಗಿ ನೋಡಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಪಡ್ಕೋತೀರಾ. ವಿಡಿಯೋನ ಯಾಕೆ ಕ್ಲಿಕ್ ಮಾಡಿದಿರಾ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಇವಾಗ ವಿಡಿಯೋಗೆ ಡೈರೆಕ್ಟಾಗಿ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಯುವನಿಧಿ ಅಪ್ಡೇಟ್ಸ್ ಎಲ್ಲ ನಿಮಗೆ ಈ ಚಾನಲ್ ಬರ್ತಾ ಇರುತ್ತೆ ಇನ್ನು ಮುಂದೆ. ಅದಕ್ಕೋಸ್ಕರ ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ತುಂಬ ಅಂದರೆ ತುಂಬ ಈಸಿ, ಆದರೆ ಕೆಲವ್ರಿಗೆ ಎರರ್ ಬರ್ತಿದೆ, ಕೆಲವರು ಈಸಿಯಾಗಿ ಕೊಟ್ಟಿರ್ಬೋದು. ಇಬ್ಬರೂ ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ನೋಡಿ, ಯಾಕಂದರೆ ಸ್ವಲ್ಪ ಚೇಂಜಸ್ ಆಗಿದೆ ಸೆಲ್ಫ್ ಡಿಕ್ಲರೇಷನ್ಸಲ್ಲಿ. ಅದಕ್ಕೋಸ್ಕರ ಇಲ್ಲಿ ಫಸ್ಟು ಸೇವಾ ಸಿಂಧು ಪೋರ್ಟಲ್ಗೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಿದ್ರಿ ಸೇಮ್ ಅದೇ ಪ್ರೊಸೆಸಲ್ಲಿ ಬಂದುಬಿಟ್ಟು ಲಾಗಿನ್ ಆಗಿ ಯೂಸರ್ ID ಪಾಸ್ವರ್ಡ್ ಏನು ಕೊಟ್ಟಿದ್ರಲ್ಲ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೇಮ್ ಅದೇ ಒಂದು ಪ್ರೊಸೆಸಲ್ಲಿ ಬಂದುಬಿಟ್ಟು ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಯುವನಿಧಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು, ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಕೆಲವರು ರಿಪೋರ್ಟ್ ಮಾಡಿರೋಂಥ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ನಾವು ಆಧಾರ್ ಕಾರ್ಡ್ನ ಹಾಕ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಹಾಕಾದ್ಮೇಲೆ ನಿಮ್ಮದು OTP ಬರುತ್ತೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ. OTPನ ಎಂಟರ್ ಮಾಡಾದ್ಮೇಲೆ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಾಯಿಲ್ಲ, ಬರೀ ನೇಮ್ ಬರ್ತಿದೆ, ಯೂನಿವರ್ಸಿಟಿ ನೇಮ್ ಬರ್ತಾಯಿಲ್ಲ, USN ಬರ್ತಾಯಿಲ್ಲ, ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಬರ್ತಾಯಿಲ್ಲ. ಏನು ಮಾಡೋದು ಅಂತ ಕೇಳ್ತಾಯಿರಾ. ಇಲ್ಲಿ ನೀವು ಆಗಲೇ ಸಾಕಷ್ಟು ಜನ ಅಪ್ಲಿಕೇಶನ್ಸ್ನ ಹಾಕಿರ್ಬೋದು, ಹಾಕಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ನ ನೀವು ಕೊಟ್ಟಿರ್ಬೋದು. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ನೀವು ಇನ್ನೂ ಒಂದು ಕೆಲಸನೂ ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಯಾರಿಗೆ ಆಧಾರ್ ಕಾರ್ಡ್ ಹಾಕಾದ್ಮೇಲೆ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಅಪ್ಲೈ ಮಾಡಿರೋರು, ಅಂದರೆ ಫೆಬ್ರವರಿ ಸ್ಟಾರ್ಟಿಂಗ್ ಮಂತಲ್ಲಿ ಅವರು ಅಪ್ಲೈ ಮಾಡಿರೋರಿಗೆ ಸ್ವಲ್ಪ ಎರರ್ ಬರ್ತಿದೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಅಪ್ಲೈ ಮಾಡಿರೋರು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 1 ವೀಕ್ ಆದಮೇಲೆ ಅಪ್ಲೈ ಮಾಡಿರೋರು, ನೀವು ಸ್ವಲ್ಪ ನಿಧಾನಕ್ಕೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್, ಅಂದರೆ 8 ಗಂಟೆ ಒಳಗಡೆ ಬೆಳಗ್ಗೆ, ರಾತ್ರಿ 10 ಗಂಟೆ ಆದಮೇಲೆ ಟ್ರೈ ಮಾಡಿ, ಅವಾಗ ಸರ್ವರ್ ಫ್ರೀ ಇರುತ್ತೆ, ಅವಾಗ ನೀವು ಒಂದು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಯಾವ ರೀತಿ ಅಂದರೆ ಜಸ್ಟ್ ನೀವೇನು ಮಾಡಿ ಅಂದರೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡೋಕ್ಕೆ ಹೇಳುತ್ತಲ್ಲ, ಅಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ತೊಗೊಬಂದು ಇಲ್ಲಿ ನೀವು ಎಂಟರ್ ಡೀಟೇಲ್ಸ್ ಅಂತ ಇರುತ್ತಲ್ಲ ಅಲ್ಲಿ ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ವ್ಯಾಲಿಡೇಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗಿ ಬರುತ್ತೆ. ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಸೆಲ್ಫ್ ಡಿಕ್ಲರೇಷನಲ್ಲಿ. ಅದಾದಮೇಲೆ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಕಾಣ್ತಿದೆ ನಿಮಗೆ. ಈ ಒಂದು ಸೆಕ್ಯೂರಿಟಿ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಡ್ರಾಫ್ಟ್ ಅಂತ ಇದೆ, ಸಬ್ಮಿಟ್ ಅಂತ ಇದೆ, ಕ್ಲೋಸ್ ಅಂತ ಇದೆ. ಈ ಎಲ್ಲ ಡೀಟೇಲ್ಸು ಕೂಡ ಹಾಕಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಅಪ್ಲಿಕೇಶನ್ ತೊಗೊಂಡಿದೆ, ಇನ್ನೊಂದ್ಸಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಪ್ರೋಸೆಸ್ ಸೆಲ್ಫ್ ಡಿಕ್ಲರೇಷನ್ದು ಮುಗೀತು. ಇಲ್ಲಿ ಮೆಗಾ ಟ್ವಿಸ್ಟ್ ಅಂತ ಹೇಳಿದ್ನಲ್ಲ, ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರೋರಿಗೆ ಕೊಡದೇ ಇರೋರಿಗೆ ಏನಂದರೆ ನೀವೆಲ್ಲರೂ ಕೂಡ ಎರಡು ಸಲ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿ ಫಸ್ಟು ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಗ ಅದು ಬಂದ್ಬಿಟ್ಟು ಇವಾಗ ಜನವರಿ ಮಂತದ್ದು ಮಾತ್ರ ತೊಗೊಳ್ಳೋದು, ಸೆಕೆಂಡ್ ಸಲ ಕೊಟ್ಟಾಗ ಫೆಬ್ರವರಿ ಮಂತಿಗೆ ತೊಗೋತಿದೆ. ಇಲ್ಲಿ ನಿಮಗೆ ಯಾರಿಗೆ 2 ತಿಂಗಳು ಹಣ ಬೇಕು, 6,000 ರೂಪಾಯಿ ಬೇಕು ಅಂತೀರ, ನೀವು 2 ಸಲ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಇಲ್ಲಿ ನಾನು ಬೇಕು ಅಂದರೆ ಇಲ್ಲಿ ತೋರಿಸಿ ನೋಡಿ ನಿಮಗೆ. ಇಲ್ಲಿ ಅಕ್ನಾಲೆಜ್ಮೆಂಟ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಮಾಡಿದ್ರೆ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ಒಂದು ಜನವರಿ ಅಂತ ತೋರಿಸುತ್ತೆ, ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಫೆಬ್ರವರಿ ಅಂತ ತೋರಿಸುತ್ತೆ. ಆದರೆ ಇಲ್ಲಿ ಕೆಲವು ಡೀಟೇಲ್ಸ್ ಬ್ಲರ್ ಮಾಡಿರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ 2 ಸಲ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀನಿ, ಯಾಕೆಂದರೆ 2 ಮಂತ್ ಕೊಡಬೇಕಾಗಿರೋದು, ಯಾಕೆಂದರೆ 2 ಮಂತಿಂದ ಹಣ ಬಂದಿಲ್ವಲ್ಲ, ಅದಕ್ಕೋಸ್ಕರ. ಇಲ್ಲಿ ನಿಮಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಯಾರು ಒಂದ್ಸಲಿ ಕೊಟ್ಟಿದ್ದೀರಾ ಅವ್ರು 2 ಸಲ ಕೊಟ್ಬಿಡಿ. ಇಲ್ಲಿ ನೀವು ಸಾಕಷ್ಟು ಜನ ಏನು ಡೌಟ್ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಇವಾಗ ಕ್ಲಾರಿಫೈ ಕೊಡ್ತೀನಿ, ಕಂಪ್ಲೀಟಾಗಿ ನೋಡ್ತಾ ಹೋಗಿ ವಿಡಿಯೋನ. ಇಲ್ಲಿ ಏನಂದರೆ ಇಲ್ಲಿ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ.
ಇಲ್ಲಿ ನಿಮ್ಮದು ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಕೇಳೋಕ್ಕೆ. ಅವಾಗ ಅವರು ಹೇಳಿರೋದೇನೆಂದರೆ, ಇಲ್ಲಿ ಯುವ ನಿಧಿ ಅಮೌಂಟ್ ಯಾರ್ಯಾರಿಗೆ ಬರ್ತಿದೆಯಲ್ಲ ಅವ್ರೇನು ತಲೆ ಕೆಡ್ಸ್ಕೊಳ್ಳೋಗತ್ತಿಲ್ಲ, ಯಾರಿಗೆ ಬಂದಿಲ್ಲ ಮತ್ತು ಸ್ಟೇಟಸ್ ಸರಿಯಾಗಿ ತೋರಿಸಿಲ್ಲ, ಅಂಡರ್ ಪ್ರೋಸೆಸ್ ಅಂತ ತೋರಿಸಿದೆ. ಅಲ್ಲಿ ಅವ್ರು ಹೇಳಿರೋದೇನೆಂದರೆ, ಇಲ್ಲಿ ಅಂಡರ್ ಪ್ರೋಸೆಸ್ ಅಂತ ತೋರಿಸೋರ ಕಾರಣ ಬಂದ್ಬಿಟ್ಟು ಅಲ್ಲಿ ಸರ್ವರಲ್ಲಿ ಸ್ವಲ್ಪ ಎರರ್ ಇದೆ ಸಿಸ್ಟಮಲ್ಲಿ. ಸಾಫ್ಟ್ವೇರ್ನ ಅವರು ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದರೆ ಕೆಲವು ಚೇಂಜಸ್ನ ಮಾಡ್ತಾರಂತೆ. ವಿತಿನ್ 15 ಡೇಸಲ್ಲಿ ಆ ಒಂದು ಸ್ಟೇಟಸಲ್ಲಿ ಏನು ಎರರ್ ಇದೆಯಲ್ಲ, ಅಂಡರ್ ಪ್ರೋಸೆಸ್ ಅಂತಲೇ ಬರ್ತಾ ಇರೋದು ಅದು ಕ್ಲಿಯರ್ ಆಗುತ್ತಂತೆ. ಮತ್ತು ಇನ್ನೊಂದು ಮೇಯ್ನಾಗಿ ಏನಂದರೆ, ಇವಾಗ ಯಾರ್ಯಾರಿಗೆ ಅಮೌಂಟ್ ಬಂದಿದೆ ಯುವ ನಿಧಿ ಅಮೌಂಟು ಮತ್ತು ಯಾರಿಗೆ ಅಮೌಂಟ್ ಬಂದಿಲ್ಲ ಇಬ್ಬರೂ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಲೇಬೇಕಾಗುತ್ತೆ ನಿಮಗೆ ಅಮೌಂಟ್ ಬರೋಕ್ಕೆ. ಬರ್ತಾ ಇರೋರ್ದು ಕಂಟಿನ್ಯೂ ಆಗೋಕ್ಕೆ, ಬರ್ದೇ ಇರೋರ್ದು ಬರೋಕ್ಕೆ ಇಬ್ಬರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಇಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಕೊಡಬೇಕು ಅಂತ ತೋರಿಸಿದ್ದೀನಿ ನಿಮಗೆ. ಸೇಮ್ ಅದೊಂದು ಪ್ರೊಸೆಸ್ಸಲ್ಲಿ ಕೊಡಿ. ಯಾರಿಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ OTP ಕೊಟ್ಟಾದ್ಮೇಲೆ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಾಯಿಲ್ಲ ಅವರು ಸ್ವಲ್ಪ ದಿನ ಬಿಟ್ಟು ಟ್ರೈ ಮಾಡಿ. ಅದು ಅಪ್ಡೇಟ್ ಆಗಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನೀವು ಆರಾಮಾಗಿ ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನಿಮಗೆ ಯುವ ನಿಧಿದು ಯಾವುದೇ ಥರದ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಸೂಪರ್ ಫಾಸ್ಟಾಗಿ ಬೇಕಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಬಿಡಿ. ಯಾಕಂದರೆ ಆಗಲೇ 2,500 ಜನ ಹತ್ತಿರ ಜಾಯ್ನ್ ಆಗಿದ್ದಾರೆ. ಅಲ್ಲಿ ನಿಮಗೆ ಫ್ರೀಯಾಗಿ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಯಾಕೆಂದರೆ ನಿಮಗೆ ಫಾಸ್ಟಾಗಿ ಅಪ್ಡೇಟ್ಸ್ ಒಂದೊಂದ್ಸಲಿ ವೀಡಿಯೋದಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಟೆಲಿಗ್ರಾಮಲ್ಲಿ ಏನಾಯಿತು ಅಂದರೆ ಸಡನ್ನಾಗಿ ಅಲ್ಲಿ ಮೆಸೇಜ್ ಮಾಡ್ಬೋದು. ನಿಮ್ಗೆ ಏನಿದ್ರೆ PDF ಅಥವಾ ಸ್ಕ್ರೀನ್ಶಾಟ್ಸ್ ಏನಾದರೂ ಕಳಿಸ್ತಾ ಇರ್ಬೋದು. ಅಲ್ಲಿ ಜಾಯ್ನ್ ಆಗಿಬಿಟ್ರೆ ನಿಮಗೆ ಇನ್ನೂ ಬೆನಿಫಿಟ್ಟು, ಫ್ರೀಯಾಗಿ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಜಾಯ್ನ್ ಆಗಿ ಟೆಲಿಗ್ರಾಮಲ್ಲಿ. ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಕೂಡ ಅಲ್ಲಿ ಲೀಕ್ ಆಗಲ್ಲ, ಯಾರ್ದು ಕೂಡ ಅದು ಸೆಕ್ಯೂರಿಟಿ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಕೊಳ್ಳಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಧನ್ಯವಾದಗಳು.